ಒಂದು ಕಡೆಯಲ್ಲಿ ತಿರುವು, ಇನ್ನೊಂದು ಕಡೆ ಮೃತ್ಯುಗಾಗಿ ಕಾದು ಕುಳಿತಿರುವಂತಹ ರಸ್ತೆ. ಇಲ್ಲಿ ಹೊಂಡ ಯಾವುದು, ರಸ್ತೆ ಯಾವುದು ಎಂಬುದೇ ತಿಳಿಯದಂತಾಗಿದೆ. ಇನ್ನು ಪಾದಾಚಾರಿಗಳ ಪರಿಸ್ಥಿತಿಯನ್ನ ಕೇಳೋರಿಲ್ಲ. ಇವೆಲ್ಲ ಅವ್ಯವಸ್ಥೆ ಕಂಡು ಬಂದಿದ್ದು ಎಲ್ಲಿ ಅಂದ್ರೆ ಸಾಲೆತ್ತೂರು ಹಾಗೂ ಕೊಳ್ನಾಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಈ ಬಗೆಗಿನ ವರದಿಯೊಂದು ನೀವೇ ನೋಡಿ. ನೀವು ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಕ್ಷಣ ಕ್ಷಣವೂ ಇಲ್ಲಿ ವಾಹನಗಳು ಓಡಾಡ್ತಾ ಇರ್ತದೆ. ಯಾವುದೋ ಕೆಲಸದ ಭರಾಟೆಯಲ್ಲಿ ಓಡಾಡುವ ಜನರು ತಮಗೆ ಅಪಘಾತ ಕಾದಿದೆ ಅನ್ನೋದನ್ನೇ ಮರೆತು ಸಾಕ್ತಾರೆ. ಸಾರ್ವಜನಿಕರಾದ್ರೂ ಏನ್ ಮಾಡೋದು ಹೇಳಿ? ಅವರು ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಕೆ ಅಂತ ತಮ್ಮ ಊರಲ್ಲಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಆದ್ರೆ ಆ ಜನಪ್ರತಿನಿಧಿಗಳು ಮಾತ್ರ ಆಯ್ಕೆಯಾಗಿ ಬಂದ ಮೇಲೆ ತಮ್ಮನ್ನ ಆರಿಸಿದ ಜನರನ್ನೇ ಮರೆತು ಬೇಜವಾಬ್ದಾರಿಯಿಂದ ವರ್ತಿಸುತ್ತಾರೆ. ಹೌದು, ಇಲ್ಲಿ ಆಗಿರೋದು ಅದೇ. ಮಳೆಗಾಲ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೇ ಸಂಗತಿ ಅಲ್ವಾ? ಅದರ ಬಗೆಗಿನ ಕಿಂಚಿತ್ತಾದ್ರೂ ವ್ಯವಸ್ಥೆಯನ್ನ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಪಂಚಾಯತ್ ಮಾಡಿಕೊಡ್ಲೇಬೇಕಲ್ವಾ? ಆದ್ರೆ ಸಾಲೆತ್ತೂರು ಮತ್ತು ಕೊಳ್ನಾಡು ಗ್ರಾಮ ಪಂಚಾಯತ್ ಮಾತ್ರ ನಿದ್ರೆಯಿಂದ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಮೊದಲ ಮಳೆಗೆ ಈ ರೀತಿಯ ಅವಾಂತರಗಳು ಸೃಷ್ಟಿಯಾದ್ರೆ ಇನ್ನು ಮುಂದಿನ ದಿನಗಳು ಆ ಶಿವನಿಗೆ ಪ್ರೀತಿ. ಹೌದು, ಕಳೆದ ಹಲವಾರು ವರ್ಷಗಳಿಂದ ಈ ರಸ್ತೆಯಲ್ಲಿ ಸಮಸ್ಯೆಗಳು ತಾಂಡವವಾಡುತ್ತಿದೆ. ವಾಹನ ಸವಾರರು, ಪಾದಾಚಾರಿಗಳು ಅಧಿಕಾರಿಗಳಿಗೆ ಹಿಡಿಶಾಪವನ್ನ ಹಾಕ್ತಾ ಓಡಾಡ್ತಾರೆ. ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು. ಹೌದು, ಇದೇ ರಸ್ತೆಯನ್ನ ದಾಟಿಕೊಂಡು ಸ್ವಲ್ಪ ಮುಂದೆ ಹೋದ್ರೆ ಸರ್ಕಾರಿ ಶಾಲೆ ಸಿಗುತ್ತೆ. ಅದರ ಜೊತೆಗೆ ಒಂದು ಪ್ರೈವೇಟ್ ಸ್ಕೂಲ್ ಕೂಡ ಇದೆ. ಡೈಲಿ ಶಾಲೆಗೆ ಹೋಗುವ ಮಕ್ಕಳು ಈ ರಸ್ತೆಯಲ್ಲಿ ಜೀವ ಭಯದಿಂದ ಹೋಗಬೇಕಾದ ದುಸ್ಥಿತಿ ನಿರ್ಮಾಣಗೊಂಡಿದೆ. ವಾಹನ ಸವಾರರ ಅವಸ್ಥೆಯನ್ನಂತೂ ಹೇಳಲು ಸಾಧ್ಯವಿಲ್ಲ. ಆ ರೀತಿಯಾಗಿದೆ ಈ ರಸ್ತೆ. ಅಷ್ಟರ ಮಟ್ಟಿಗೆ ಅವ್ಯವಸ್ಥೆಯ ಗೂಡಾಗಿ ಹೋಗಿವೆ. ಇನ್ನು ಈ ಸಾಲೆತ್ತೂರು ಭಾಗದಲ್ಲಿ 2 ಗ್ರಾಮಗಳಿವೆ. ಹಾಗಾಗಿ ಒಂದು ಭಾಗದ ರಸ್ತೆ ಸಾಲೆತ್ತೂರು ಗ್ರಾಮಕ್ಕೆ ಸೇರಿದ್ರೆ ಇನ್ನೊಂದು ರಸ್ತೆ ಕೊಳ್ನಾಡು ಗ್ರಾಮ ಪಂಚಾಯತ್ಗೆ ಸೇರಿದ್ದಾಗಿದೆ. ಸಾಲೆತ್ತೂರು ಗ್ರಾಮದ ಕೊಡಂಗೆ ಎಂಬಲ್ಲಿ ಸಣ್ಣದಾದ ತಿರುವು ಇದ್ದು ಇಲ್ಲಿನ ರಸ್ತೆ ಹೊಂಡಮಯ ರಸ್ತೆಯಾಗಿ ಪರಿಣಮಿಸಿದೆ. ಇದನ್ನ ನೀವು ಈ ದೃಶ್ಯಗಳಲ್ಲಿಯೂ ನೋಡಬಹುದು. ಇನ್ನೊಂದು ಕಡೆಯ ರಸ್ತೆ ಸಾಲೆತ್ತೂರು ಜಂಕ್ಷನ್ ಅನ್ನ ಸಂಪರ್ಕಿಸುವ ರಸ್ತೆಯಾಗಿದ್ದು ಈ ರಸ್ತೆಯ ಸ್ಥಿತಿಯಂತೂ ಶೋಚನೀಯ. ಇಲ್ಲಿ ಈಗಾಗಲೇ 2 ಅಪಘಾತಗಳು ಕೂಡ ಸಂಭವಿಸಿದೆ ಅಂತ ಸ್ವತಃ ಸಾರ್ವಜನಿಕರೇ ಹೇಳಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯವರು ರಸ್ತೆಗೆ ಶಾಶ್ವತ ಮುಕ್ತಿ ನೀಡಬೇಕಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಈ ರಸ್ತೆಯಲ್ಲಿ ಸಮಸ್ಯೆಗಳು ತಾಂಡವಾಡ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾನೆ ಇದ್ದಾರೆ. ವಾಹನ ಸವಾರರು, ಪಾದಚಾರಿಗಳು ಅಧಿಕಾರಿಗಳಿಗೆ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಈ ರಸ್ತೆ ಏನಿದೆ ಸರ್ಕಾರಿ ಶಾಲೆ ಹಾಗೂ ಒಂದು ಪ್ರೈವೇಟ್ ಸ್ಕೂಲ್ ಅನ್ನ ಕೂಡ ಒಳಗೊಂಡಿದೆ. ಇದೇ ದಾರಿಯಾಗಿ ಹಲವಾರು ಪುಟಾಣಿ ಮಕ್ಕಳು ಕೂಡ ಇದೇ ರೂಟ್ ಇಂದಾಗಿ ಹೋಗ್ತಾರೆ. ಹಾಗೆ ಆಟೋ ಡ್ರೈವರ್ಸ್ ಆಗಿರುವಂತವರು, ದ್ವಿಚಕ್ರ ವಾಹನ ಸವಾರರು ಕೂಡ ಹೋಗುವಾಗ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಅಂತ HM ಖಲೀದ್ ಅಂತ ನಮ್ಮ ಜೊತೆ ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತರು ಇವರು. ಬನ್ನಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಸೊ ನಾವೀಗ ಸಾಲೆತ್ತೂರು ಕೊಳ್ನಾಡು ರಸ್ತೆಯ ಅವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ವಿ ಇಲ್ಲಿ. ಸೊ ಹೇಳಿ ಸರ್, ಅಲ್ಲಿಯ ಪರಿಸ್ಥಿತಿ ಹೇಗುಂಟು? ನೋಡಿ ಮೇಡಮ್, ಸಾಲೆತ್ತೂರು ಎಂಬುದು ಕೊಳ್ನಾಡು ಗ್ರಾಮದ ಕ್ಯಾಪಿಟಲ್ ಸಿಟಿ ನಮ್ದು. ಸಾಲೆತ್ತೂರಿನಿಂದ ನೋಡಿ 16,000 ಜನಸಂಖ್ಯೆ ಇರುವಂತಹ ಒಂದು ಗ್ರಾಮ ಇದು. ಇಲ್ಲಿಂದ ನೋಡಿ ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಮೆಡಿಕಲ್ ಕಾಲೇಜುಗಳು, ದೊಡ್ಡ ದೊಡ್ಡ ಹೈಸ್ಕೂಲ್ಗಳು ಎಲ್ಲವನ್ನು ಸಂಪರ್ಕಿಸುವಂತಹ ಪ್ರಮುಖ ಒಂದು ಹೆದ್ದಾರಿ ಯಾವುದಂತ ಸಾಲೆತ್ತೂರಿನಿಂದ ಪಾತೂರು, ನಿಮ್ಮ ಮುಡಿಪು, ಕೊಣಾಜೆ ಸಂಪರ್ಕಿಸುವಂತ ದೇರಳಕಟ್ಟೆ ಸಂಪರ್ಕಿಸುವಂತ ರಸ್ತೆ. ಈ ಕಳೆದ 25 ವರ್ಷದಿಂದ ಮೇಡಮ್ ಇಲ್ಲಿಗೆ ಒಂದು ಸಣ್ಣ ಡಾಮರ್ ವ್ಯವಸ್ಥೆ ಮಾಡ್ಲಿಕ್ಕೆ ಇಲ್ಲಿಂದ ಜನಪ್ರತಿನಿಧಿಗೂ ಸಾಧ್ಯವಾಗ್ಲಿಲ್ಲ. ಪ್ರತಿ ಬಾರಿ ಜನಪ್ರತಿನಿಧಿ ಕಾಂಗ್ರೆಸ್ ಬಿಜೆಪಿ ಅಂತಿಲ್ಲ, ಯಾವುದೇ ಒಬ್ಬ ಪಕ್ಷದ ಜನಪ್ರತಿನಿಧಿ ಬಂದಾಗ ಈ ಬಾರಿ ನಾವು ಮಾಡ್ತೇವೆ, ಈ ಬಾರಿ ಮಾಡ್ತೇವೆ ಅಂತ ಭರವಸೆ ಬಿಟ್ರೆ ಇದುವರೆಗೆ ಒಂದೇ ಒಂದು ಜಲ್ಲಿ ಕಲ್ಲಿ ಹಾಕ್ಲಿಕ್ಕೆ ಯಾವುದೇ ಒಬ್ಬ ಜನಪ್ರತಿನಿಧಿ ಸಾಧ್ಯ ಆಗ್ಲಿಲ್ಲ. ನಾವು ಮನವಿಗಳನ್ನು ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಡ್ತಾ ಇದ್ದೇವೆ. ಸೊ ಇದು ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಕಾಡ್ತಾ ಇರುವಂತದ್ದು? ಕಳೆದ 25 ವರ್ಷ ಆಯ್ತು ಮೇಡಮ್. 25 ವರ್ಷಗಳಿಂದ ಯಾವುದೇ ಒಂದು ಜಲ್ಲಿ ಕಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದಾಗ ಅವ್ರು ಏನ್ ಮಾಡ್ತಾರೆ, ಅನುದಾನ ಇಲಾಖೆಗಳಿಗೆ ಅನುದಾನವನ್ನು ಜನಪ್ರತಿನಿಧಿಗಳು ತಂದು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಬರ್ತದೆ? ಅವರು ಆನ್ಯುವಲ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಬಾರಿ ನಾವು ತುಂಬಾ ಮನವಿ ಮಾಡಿದ್ದೇವೆ, ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಹೇಳಿ ಇದು ಆನ್ಯುವಲ್ ವರ್ಕ್ ಅಂದ್ರೆ ಸುಮ್ಮನೆ ಹೆಸರಿಗೆ ತಕ್ಕಂತೆ ಸ್ವಲ್ಪ ಜಲ್ಲಿ ಕಲ್ಲು ಹಾಕ್ತಾ ಹೋಗಿದ್ದಾರೆ. ಆದ್ರೆ ಇದು ರಸ್ತೆಯಲ್ಲಿ ಗುಂಡಿಗಳಲ್ಲ, ಗುಂಡಿಗಳಲ್ಲೇ ರಸ್ತೆ ಇರುವಂತದ್ದು.
ಓಕೆ ಸ್ವಲ್ಪ ಸ್ವಲ್ಪ ಇದೆ. ಇದರಿಂದ ಎಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಏನು ಪ್ರಯೋಜನ ಆಗಲಿಲ್ಲ. ನೋಡಿ ಇಲ್ಲಿ ಎಷ್ಟೋ ಮುಡಿಪು ಕಾಲೇಜುಗಳಿದೆ, ಎಲ್ಲ ಆಂಬುಲೆನ್ಸ್ಗಳು ಎಷ್ಟು ತುರ್ತಾಗಿ ಹೋಗುವಂತಹ, ಎಷ್ಟು ಎಲ್ಲ ಮೆಡಿಕಲ್ ಕಾಲೇಜುಗಳು, ಆಸ್ಪತ್ರೆಗಳು, ಯೂನಿವರ್ಸಿಟಿಗಳು ಎಲ್ಲ ಇರುವಂತಹ ಪ್ರಮುಖ ರಸ್ತೆ ಮೇಡಮ್. ಇದು ಸಾರತೂರಿನಿಂದ ಇಲ್ಲಿ ಕೂಡ್ ರಸ್ತೆವರೆಗೆ 3 ಕಿಲೋಮೀಟರ್ ಇರುವಂತದ್ದು ಕರ್ನಾಟಕ ಮತ್ತೆ ಕೇರಳ ಇದಿರುವಂತದ್ದು. ಈ 3 ಕಿಲೋಮೀಟರ್ ರಸ್ತೆಯನ್ನು ಮಾಡ್ಲಿಕ್ಕೆ ಎಷ್ಟು 25 ವರ್ಷದಿಂದ ಡಾಮರ್ ಆಗಿ ಕಾಣಲೇ ಇಲ್ಲ ಇದು. ಓಕೆ 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 ಸೊ ಹಾಗೆ ಅಧಿಕಾರಿಗಳಿಗೆ ಮನವಿಯನ್ನ ಕೊಡ್ತೀರಿ? ಅಧಿಕಾರಿಗಳಿಗೆ ಮನವಿ ಕೊಡ್ತಾ ಇದೆ ಮೇಡಮ್. ಅವ್ರು ಏನ್ ಮಾಡ್ತಾರೆ, ಅವ್ರು ಹೇಳ್ತಾರೆ ನಮ್ಮಲ್ಲಿ ಅನುದಾನ ಇಲ್ಲ, ನಾವೇನ್ ಮಾಡಕ್ ಸಾಧ್ಯ ಇದೆ, ನಾವು ಆನ್ಯುವಲ್ ವರ್ಕ್ ಮಾಡಬಹುದು ಅಂತ ಹೇಳಿ ಅವ್ರು ಇದು ಮಾಡ್ತಾರೆ. ಬಿಟ್ಟು ಅವರು ಅದನ್ನು CRF ಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ರೆ ಇದುವರೆಗೆ ಯಾವುದೇ ಟೆಂಡರ್ ಆಗ್ಲಿ ಯಾವ್ದು ಕೂಡ ಇದುವರೆಗೆ ಆಗ್ಲಿಲ್ಲ. ಇಲ್ಲಿ 2 ಕೋಟಿ ರೂಪಾಯಿ ಇದ್ರೆ ಒಂದು ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಬಹುದು. ಯಾವ ಜನಪ್ರತಿನಿಧಿಗಳು ಇಲ್ಲಿ MLA-ಗಳಿಗೂ MP-ಗಳಿಗೆ ನಾವು ಎಷ್ಟು ಹಲವು ಬಾರಿಯನ್ನು ನಾವು ದೂರು ಕೊಟ್ಟಿದ್ದೇವೆ, ಏನು ಪ್ರಯೋಜನ ಆಗ್ತಾ ಇಲ್ಲ ಮೇಡಮ್. ಇಲ್ಲಿ ಜನರ ಕಷ್ಟವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಒಂದು ನಡ್ಕೊಂಡು ಹೋಗ್ಲಿಕ್ಕೆ ಹೋಗ್ಲು ಸಾಧ್ಯ ಆಗ್ತಾ ಇಲ್ಲ, ಆತರ ಆಗಿದೆ ಪರಿಸ್ಥಿತಿ ನಮ್ದು. ಓಕೆ 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 ನಿಮ್ಮ ಪರಿಸ್ಥಿತಿ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ನಮ್ಮ ಜೊತೆ ಕಾಲ್ ಮಾಡಿ ಮಾತನಾಡಿದಿರಿ. ಖಂಡಿತವಾಗ್ಲೂ ಅಭಿಮತಕ್ಕೆ ನೀವು ಕಾಲ್ ಮಾಡಿರೋದ್ರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಸೊ ನೀವು ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ಸರ್. ಥ್ಯಾಂಕ್ ಯು. ಎಸ್, ನೀವು ನೋಡ್ತಾ ಇರುವಂತದ್ದು ವಿಜುವಲ್ಸ್ ಅಲ್ಲಿ ನೀವು ನೋಡ್ಬೋದು ಹೇಗೆ ಹೊಂಡ ಗುಂಡಿಗಳು ಬಿದ್ದಿದೆ. ಇದೇ ದಾರಿಯಲ್ಲಿ ಪಾಪ ಚಿಕ್ಕ ಪುಟ್ಟ ಮಕ್ಕಳು ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಹತ್ತಿರದಲ್ಲಿ ಶಾಲೆ ಇರೋ ಕಾರಣ ಸಣ್ಣ ಪುಟ್ಟ ಮಕ್ಕಳು ಇದೇ ದಾರಿಯಾಗಿ ಹೋಗ್ಬೇಕು. ಈ ದಾರಿಯಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದ್ರು ದೊಡ್ಡ ವಾಹನಗಳು ಯಾವ್ದಾದ್ರು ಬಂದ್ರೆ ಅಥವಾ ಒಂದು ದ್ವಿಚಕ್ರ ವಾಹನವೇ ಇರ್ಬೋದು, ಇದೇ ದಾರಿಯಾಗಿ ಬಂದಾಗ ಪಾಪ ಸಣ್ಣ ಪುಟ್ಟ ಮಕ್ಕಳ ಯೂನಿಫಾರ್ಮ್ ನ ಕತೆ ಏನು ಸರ್? ಸೊ ಈ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಹೋಗಿದೆ ಅಂತ ಹೇಳ್ತಾರೆ ಅಲ್ಲಿಯ ಸ್ಥಳೀಯರು. ಆದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಅಧಿಕಾರಿಗಳಿಂದ ಸಿಗ್ತಾ ಇಲ್ಲ. ಇದು ಯಾಕೆ? ಸೊ ಅದೇ ರೀತಿ ನಾವು ನೋಡೋದಾದ್ರೆ ದ್ವಿಚಕ್ರ ವಾಹನರ ಕಷ್ಟವನ್ನ ಯಾರು ಅರ್ಥ ಮಾಡಿಕೊಳ್ಳೋರು ಯಾರು? ಈ ಸವಾರರ ಕಷ್ಟವನ್ನ ಅರ್ಥ ಮಾಡಿಕೊಳ್ಳೋರು ಯಾರು? ಇಷ್ಟೆಲ್ಲ ಹೊಂಡ ಗುಂಡಿಗಳಲ್ಲಿ ನೀರು ತುಂಬಿದೆ. ನೀವು ದೃಶ್ಯವನ್ನ ನೋಡ್ತಾ ಇರುವಂತದ್ದು ಎಷ್ಟು ರಸ್ತೆ ಹದಗೆಟ್ಟು ಹೋಗಿದೆ ಅಂತ. ಈ ಅವ್ಯವಸ್ಥೆಯ ಬಗ್ಗೆ ಯಾರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಅಲ್ಲಿಯ ಸ್ಥಳೀಯ ಜನರು ಇದರ ಬಗ್ಗೆ, ಜಂಕ್ಷನ್ ಸಿಚುವೇಶನ್ ನೀವು ನೋಡ್ತಾ ಇರುವಂತದ್ದು, ಇದು ಖಾಲಿ ಸಾಲೆತ್ತೂರು ಕೊಲ್ನಾಡು ಮಾತ್ರ ಅಲ್ಲ, ಈ ಕಂಪ್ಲೀಟ್ ರೂಟ್ ಏನ್ ಜಾಯಿನ್ ಆಗುತ್ತೆ ಮುಡಿಪು ದೇರಳಕಟ್ಟೆವರೆಗೆ. ಯಾಕಂದ್ರೆ ತುಂಬಾ ಮುಖ್ಯವಾದಂತಹ ರಸ್ತೆ. ಯಾಕಂದ್ರೆ ನೀವು ದೇರಳಕಟ್ಟೆಯಲ್ಲಿ ನೋಡಬಹುದು KS ಹೆಗ್ಡೆ, ಎನಪೋಯ ಈ ತರದ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ನಾವು ನೋಡ್ತೇವೆ. ಹಾಗಾಗಿ ಈ ರಸ್ತೆ ಎಷ್ಟು ಅಗತ್ಯ. ಏನಾದ್ರೂ ಎಮರ್ಜೆನ್ಸಿ, ಏನಾದ್ರೂ ಹೆಲ್ತ್ ಇಶ್ಯೂಸ್, ಯಾರಿಗಾದ್ರೂ ಆಂಬ್ಯುಲೆನ್ಸ್ ಮುಖಾಂತರ ಹೋಗ್ಬೇಕು, ಈ ದಾರಿಯಾಗಿ ಹೋದ್ರೆ ಯಾವ ಪರಿಸ್ಥಿತಿ ಇರ್ಬೋದು, ಆ ಒಂದು ರೋಗಿಯ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸುವಂತದ್ದು ಅನ್ನೋದನ್ನ ಅಲ್ಲಿಯ ಸ್ಥಳೀಯರು ಹೇಳ್ತಾ ಇರ್ತಾರೆ ನಮಗೆ. ಇನ್ನಷ್ಟು ನಾವು ಇಲ್ಲಿ ಇನ್ನೊಂದು ಕಂಪ್ಲೇಂಟ್ ಕೂಡ ಬಂದಿದೆ. ಇದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಿಕ್ಕೆ ಅಂತ ಅಲ್ಲಿಯ ಸ್ಥಳೀಯರ ಬಗ್ಗೆ ನಾವು ಅವ್ರ ಹತ್ರನೇ ಹೋಗಿ ಮಾತನಾಡಿದ್ರೆ ಬಹುಶಃ ನಮ್ಗೆ ಇನ್ನಷ್ಟು ಮಾಹಿತಿ ಸಿಗ್ಬೋದು. ಸೊ ಬಶೀರ್ ಅಂತ ಕರೆಯಲ್ಲಿ ಇದ್ದಾರೆ ಅಲ್ಲಿಯ ಸ್ಥಳೀಯರು ಇವರು. ಸೊ ಬನ್ನಿ ಅವ್ರ ಹತ್ರ ಮಾತನಾಡೋಣ ಮೊದಲು. ಬಶೀರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಗೆ ನನ್ನ ಧ್ವನಿ ಕರೆಕ್ಟ್ ಆಗಿ ಕೇಳ್ತಾ ಇದೆಯಾ? ಓಕೆ. ನೀವು ಯಾವ ಗ್ರಾಮದವರು ಬಶೀರ್ ಅವರು? ನಿಮ್ಗೆ ಸಾಲೆತ್ತೂರು ಆಗುತ್ತಾ ಕೊಲ್ನಾಡು ಆಗುತ್ತಾ? ನಮ್ಗೆ ಕೊಲ್ನಾಡು ಗ್ರಾಮ. ಕೊಲ್ನಾಡು ಗ್ರಾಮ. ಓಕೆ. ಸೊ ಸಾಲೆತ್ತೂರು ಕೊಲ್ನಾಡು ಗ್ರಾಮದಲ್ಲಿ ಬರುವಂತಹ ಈ ರಸ್ತೆಯಲ್ಲಿ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಓಡಾಡ್ತಾ ಇದ್ದೀರಿ? ನಾವು ಇದರಲ್ಲಿ ಒಂದು ತುಂಬಾ ವರ್ಷದಿಂದ 20 ವರ್ಷದಿಂದ ನಾವು ಓಡಾಡ್ತಾ ಇದ್ದೇವೆ. ಓಕೆ. ಸೊ ಆದ್ರೂ ಈ ರಸ್ತೆಯನ್ನು ಒಂದ್ಸರಿನೂ ನಾವು ಕಾಮಗಾರಿ ಮಾಡಿದನ್ನು ಅದನ್ನು ಸರಿಯಾಗಿ ಕಾಮಗಾರಿ ಮಾಡಿದನ್ನು ನೋಡಿಲ್ಲ. ಓಕೆ ಓಕೆ. ಅಲ್ಲಲ್ಲಿ ಗುಂಡಿಗಳು ಬಿದ್ದು ಎಷ್ಟೋ ಜನರು ಸವಾರರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಕ್ಸಿಡೆಂಟ್ ಆಗ್ತಾ ಇದೆ. ಎಸ್. ಓಕೆ ಓಕೆ. ಹಾಗಿದ್ರೆ ಇದೇ ದಾರಿಯಲ್ಲಿ ಮಕ್ಕಳು ಕೂಡ ಓಡಾಡುವಂತಹ ಪರಿಸ್ಥಿತಿ ಎಲ್ಲ ಇದೆ. ಇಲ್ಲಿ ನೋಡಿ, ಶಾಲೆಗಳಿದೆ, ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ. ಈ ಘನವಾಹನಗಳು ಅಂದ್ರೆ ದೊಡ್ಡ ದೊಡ್ಡ ವಾಹನಗಳು ಇಲ್ಲಿ ಬರ್ತಾ ಇದೆ. ಅಂದ್ರೆ ನೀರೆಲ್ಲ ಅವರು ಕೆಸರೆಲ್ಲ ಎರ್ಚಿ ಏನೆಲ್ಲ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಕೇಳುವವರಿಲ್ಲ. ಓಕೆ. ಸೊ ನೀವು ಸ್ಥಳೀಯರೆಲ್ಲ ಸೇರಿ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿ, ಪಂಚಾಯತ್ ಆಗಿರ್ಬೋದು, ಇವರ ಮೂಲಕ ಹೋಗಿದ್ರ? PWD ಆಗ್ಲಿ, ನಮ್ಮ ಮಿನಿಸ್ಟರ್ ಆಗ್ಲಿ, ಶಾಸಕರಾಗ್ಲಿ, ಲೋಕಲ್ ಬಾಡಿ ಯಾರಿಗೆ ಕೊಟ್ರು ಇದರಲ್ಲಿ ಒಂದು ಪ್ರಯೋಜನ ಇಷ್ಟರವರೆಗೆ ಆಗಿಲ್ಲ. ಅವ್ರು ಬಂದಾಗ ಅವ್ರಿಗೆ ಮನಸ್ಸು ಬಂದಾಗ ಏನೋ ಒಂದು ಸ್ವಲ್ಪ ಕಾಮಗಾರಿ ನಡೆಸ್ತಾರೆ, ಹೋಗ್ತಾರೆ. ಸರಿಯಾದ ಚರಂಡಿ ವ್ಯವಸ್ಥೆ, ರೋಡಿನ ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಓಕೆ. ಹಾಗಿದ್ರೆ ನೀವು ಹೇಳುವಂತದ್ದು ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಇನ್ನೊಂದು ಟೈಮಿಗೆ ಬೇಕಾದಾಗ ಜಸ್ಟ್ ತೇಪೆ ಹಾಕಿ ಹೋಗ್ತಾರೆ. ಹೌದು, ಕರೆಕ್ಟ್ ಆಗಿ ಕಾಮಗಾರಿ ಮಾಡ್ತಾ ಇಲ್ಲ ಅಂತ ನಿಮ್ಮ ಇದು ತೊಂದರೆ. ಹೌದು ಹೌದು. ಈಗ ಪ್ರತಿ ಮಳೆಗಾಲದಲ್ಲೂ ಇದೇ ಪರಿಸ್ಥಿತಿ ಇರುತ್ತೆ ಅಲ್ಲಿ? ಇದೇ ಪರಿಸ್ಥಿತಿ ಅಲ್ವಾ? ಎಲ್ಲಾ ವರ್ಷನೂ ಇಷ್ಟೇ.
ಇಷ್ಟರವರೆಗೆ ಇದನ್ನು ಸರಿ ಮಾಡಿದ್ದು ನಾನು ಕಂಡಿಲ್ಲ ಮಳೆಗಾಲದಲ್ಲಿ. ಓಕೆ ಓಕೆ. ಸೊ ಈಗ ನೀವು ಯಾರಿಗೆಲ್ಲ ಕರೆಕ್ಟ್ ಆಗಿ ಹೇಳ್ಬೋದಾ, ಮಾಹಿತಿ ಕೊಡ್ಬೋದಾ, ಯಾರಿಗೆಲ್ಲ ಹೋಗಿ ನೀವು ಪರ್ಸನಲ್ ಆಗಿ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದಿರಿ ಅಂತ? ಇಲ್ಲ, ನಾನು ಪರ್ಸನಲ್ ಆಗಿ ನಾನು ಕಂಪ್ಲೇಂಟ್ ರೈಸ್ ಮಾಡಿರುವ ವಿಷಯ ಅಲ್ಲ ಇದು. ನೋಡಿ, ಇಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದ್ರೆ, ಒಂದು ಬಡವ ಏನಾದ್ರು ಒಂದು ಅಂಗಡಿ ರೋಡ್ ಸೈಡ್ ಅಲ್ಲಿ ಇಟ್ರೆ ಅದನ್ನು ತೆಗಿಸ್ಲಿಕ್ಕೆ 24 ಗಂಟೆ ಒಳಗಡೆ ಯಾರು ಬರ್ತಾರೆ? PWD ಅವರು ಬರ್ತಾರೆ ಅಲ್ವಾ? ಅದೇ ರೋಡ್ ಅಲ್ಲಿ ಅಲ್ವಾ ಅವ್ರು ಬರೋದು? ಹಾಗಾದ್ರೆ ಅವರ ಅಥಾರಿಟಿ, ಅವರ ಅಂಡರ್ ಅಲ್ಲಿ ಇರುವಂತಹ ರೋಡ್ ಅವರಿಗೆ ರಿಪೇರಿ ಮಾಡಿ ಕೊಡ್ಬೇಕಂತೇಳಿ ಅವ್ರಿಗೆ ಗೊತ್ತಿಲ್ವಾ? ಹಾಗಾದ್ರೆ ನಾವೇ ಕಂಪ್ಲೇಂಟ್ ಕೊಡ್ಬೇಕಾ? ಸಾರ್ವಜನಿಕರು ನಾವು ಯಾಕೆ ಕೊಡ್ಬೇಕು? ಅವರ ಕೆಲಸನೇ ಅದು. ನಿಮ್ ಕೆಲಸ ಏನು? ನೀವು ಆಂಕರಿಂಗ್, ನೀವು ಅದನ್ನು ನಾವು ಹೇಳಿ ಕೊಡ್ಬೇಕಾ ನಿಮ್ಗೆ? ಇಲ್ಲ ಇಲ್ಲ, ಖಂಡಿತ. ಸರಿಯಾ? ಅವರ ಕೆಲಸ ಅವರವ್ರು ಮಾಡ್ಬೇಕಷ್ಟೇ. ಹೌದು. ಹಾಗಿದ್ರೆ ಈ ರೂಟ್ ಅನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಆಕ್ಸಿಡೆಂಟ್ಸ್ ಗಳು ನಡೆದಿರುತ್ತೆ. ಏನಾದ್ರೂ ಅಪಘಾತಗಳು ತುಂಬಾ ನಡೆದಿದೆ ಇತ್ತೀಚೆಗೆ, ಈ ಮಳೆಗಾಲದಲ್ಲೂ ತುಂಬಾ ನಡೆದಿದೆ. ಓಕೆ. ಸೊ ಈ ಮಕ್ಕಳಿಗೆ ಏನಾದ್ರೂ ಸಮಸ್ಯೆಗಳಾದದ್ದು ಏನಾದ್ರೂ ಇತ್ತೀಚೆಗೆ ನಡೆದಿದ್ಯಾ? ಪರಿಸ್ಥಿತಿ ಉಂಟಾಗಿದ್ಯಾ ಅಂತದ್ದು? ನೋಡಿ, ವಾಹನಗಳೆಲ್ಲ ಹೋಗುವಾಗ ಯಾವ್ದು ಗುಂಡಿ ಯಾವ್ದು ರೋಡ್ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಮಕ್ಕಳು ನಡ್ಕೊಂಡು ಹೋಗ್ತಾರೆ, ಶಾಲೆಗೆ ಬರುವಾಗ ಇಲ್ಲ ಮದ್ರಸಕ್ಕೆ ಬರುವಾಗ ಮಕ್ಕಳು ಏನಾದ್ರು ನೀರು ಎರಚಿದ್ರೆ ಪುನಃ ಮನೆಗೆ ಹೋಗೋದು, ಡ್ರೆಸ್ ಚೇಂಜ್ ಬರ್ಬೇಕು. ದೂರ ದೂರ ಹಳ್ಳಿಗಳಿಂದ ಬರುವಂತ ಮಕ್ಕಳು. ಹೌದು. ಅಷ್ಟು ಮಾತ್ರ ಈ ರಸ್ತೆ ನಮಗೆ ಡೈರೆಕ್ಟ್ ಆಗಿ ಮುಡಿಪು ಮತ್ತೆ ಮಂಗಳೂರಿಗೆ ಸಂಪರ್ಕಿಸುವಂತಹ ಹೆದ್ದಾರಿಗೆ ಸೇರುತ್ತೆ. ಹೌದು, ಇದು ಬಂಟ್ವಾಳ ತಾಲೂಕಲ್ಲಿ ಕೇರಳ ರಾಜ್ಯಕ್ಕೂ ಹೋಗುವಂತ ಒಂದು ರಸ್ತೆ ನೋಡಿ. ಹೌದು. ಹೌದಾ? ಇದು ಹೊರ ರಾಜ್ಯಕ್ಕೂ ಹೋಗುವಂತ ಇದರಲ್ಲಿ ಅನೇಕ ವಹಿವಾಟುಗಳೆಲ್ಲ ನಡೀತಾ ಇದೆ. ಓಕೆ. ಈ ರಸ್ತೆಯಲ್ಲಿ ಎಲ್ಲ ಇದು ಸಾಗುವಾಗ ಇದರಲ್ಲಿ ಯಾರು ಇದನ್ನು ಗಮನಿಸುವುದಿಲ್ಲ. ಇದರಿಂದ ಬರುವ ಇನ್ಕಮ್ ಸರ್ಕಾರಕ್ಕೂ ಹೋಗುತ್ತೆ ನೋಡಿ. ಹೌದು ಹೌದು ಅಲ್ವಾ? ಹೌದು. ಸೊ ಇಷ್ಟೆಲ್ಲ ನೀವು ಪ್ರಯತ್ನವನ್ನ ಮಾಡಿದ್ರು ಸಹ ಅಧಿಕಾರಿಗಳು ಈ ಕಡೆ ತಲೆ ಹಾಕ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆಗ್ತಾನೆ ಇಲ್ಲ. ಸರಿಯಾದ ಚರಂಡಿ ವ್ಯವಸ್ಥೆ ಮತ್ತು ಅಲ್ಲಿರುವಂತ ರೋಡಿಗೆ ಯಾವುದು ನೀವು ತೇಪೆ ಹಾಕುದಾದ್ರು ಈ ಒಂದು ಮಳೆಗಾಲದಲ್ಲಿ ಹಾಕುದಾದ್ರು ಹಾಕಿ, ಇಲ್ಲ ಏನಾದ್ರೂ ಟೆಂಪರರಿ ಏನು ಮಾಡ್ಲಿಕ್ಕೆ ಆಗುತ್ತೆ ಈ ಮಳೆಗಾಲದಲ್ಲಿ ಅದನ್ನು ಮಾಡಿಬಿಡಿ ಅಷ್ಟೇ. ನಾವು ಅವರ ಹತ್ರ ಹೇಳ್ತಾ ಇರೋದು. ಓಕೆ 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 ಓಕೆ. ಸೊ ಅಭಿಮತ ವಾಹಿನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಬಶೀರ್ ಅವರೇ. ಖಂಡಿತವಾಗ್ಲೂ ನಮ್ಮ ಮುಖಾಂತರ ಇನ್ನೊಂದು ಮನವಿಯನ್ನ ಅಧಿಕಾರಿಗಳಿಗೆ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಖಂಡಿತ ನೀವು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬಶೀರ್ ಅವರೇ. ಸೊ ಈಗ ನೋಡ್ತಾ ಇರುವಂತದ್ದು ಆ ರಸ್ತೆಯಲ್ಲಿ ನೋಡಿ, ನೀವು ವಿಜುವಲ್ಸ್ ಅನ್ನ ಗಮನಿಸಬಹುದು. ದೊಡ್ಡ ದೊಡ್ಡ ಬಸ್ಗಳು ಕೂಡ ಇದೇ ರಸ್ತೆಯಲ್ಲಿ ಮುಂದುವರಿತಾ ಇದೆ, ಇದೇ ರಸ್ತೆಯಲ್ಲಿ ಹೋಗ್ತಾ ಇದೆ. ಈ ಪರಿಸ್ಥಿತಿ ಇರಬೇಕಾದ್ರೆ ಏನಾದ್ರೂ ಅಪಘಾತಗಳು ಸಂಭವಿಸಿದಾಗ ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನು ಅನ್ನೋದನ್ನ ನಾವೆಲ್ಲರೂ ಈಗ ಗಮನದಲ್ಲಿ ಇಟ್ಟುಕೊಂಡು ನೋಡ್ಬೇಕಾಗತ್ತೆ. ಎಸ್, ಸಾಲೆತ್ತೂರು ಕೊಲ್ನಾಡು ರಸ್ತೆಯ ಅವ್ಯವಸ್ಥೆ ಬಗ್ಗೆ ನಾವು ಮಾತನಾಡ್ತಾನೆ ಇದ್ದೀವಿ ಅವಾಗಿಂದ. ಈ ರಸ್ತೆ ಏನಿದೆ, ಮುಡಿಪು ದೇರಳಕಟ್ಟೆ ಅಂತಹ ಹೆದ್ದಾರಿಗೆ ಸೇರುವಂತಹ ರಸ್ತೆ. ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳು, ಖಾಸಗಿ ಆಸ್ಪತ್ರೆಗಳು, ಹೋಟೆಲ್ಗಳು ಇರುವಂತಹ ಪ್ರದೇಶಕ್ಕೆ ಸೇರುವಂತಹ ರಸ್ತೆ ಇದು. ಬೆಳಿಗ್ಗೆ ಕೂಡ ಮಂಗಳೂರಿಗೆ ಬರುವಂತಹ ಶಾಲೆ ಕಾಲೇಜುಗಳಿಗೆ ಬರುವಂತಹ ವಿದ್ಯಾರ್ಥಿಗಳು ಕೂಡ ಇದೇ ರಸ್ತೆಯಲ್ಲಿ ಹೋಗ್ಬೇಕು. ಇನ್ನು ಆಟೋ ಚಾಲಕರ ಪರಿಸ್ಥಿತಿಯನ್ನ ನಾವು ಗಮನಿಸಿದ್ರೆ ಒಂದು ಕ್ಷಣ ಭಯ ಆಗುತ್ತೆ. ಯಾಕಂದ್ರೆ ಆಟೋ ರಿಕ್ಷಾಕ್ಕೆ ಇರುವಂತದ್ದು 3 ಚಕ್ರ. ಈ 3 ಚಕ್ರದ ವಾಹನ ಎಷ್ಟು ಬೇಗ ಬ್ಯಾಲೆನ್ಸ್ ಅನ್ನ ಕಳೆದುಕೊಳ್ಳುತ್ತೆ ಅನ್ನೋದು ನಮ್ಗೆಲ್ರಿಗೂ ತಿಳಿದಿದೆ. ಇಂತಹ ದಾರಿಯಲ್ಲಿ ಈ ಬ್ಯಾಲೆನ್ಸ್ ಮಾಡಿಕೊಂಡು ಈ ಆಟೋ ರಿಕ್ಷಾದಲ್ಲಿ ಪಾಪ ಮಕ್ಕಳನ್ನ ತುಂಬಿಸಿಕೊಂಡು ಆಟೋ ಚಾಲಕರು ಬೆಳಿಗ್ಗೆ ಹೋಗ್ತಾರೆ. ಈ ಮಳೆಗಾಲದಲ್ಲಿ ಅವರ ಕಷ್ಟವನ್ನ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ಜಯಂತಿ ಅಂತ ಆಟೋ ಚಾಲಕರೊಬ್ರು ನಮ್ಮ ಜೊತೆ ಕರೆಯಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಜಯಂತಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಇರು ಒಲ್ಪದಾರ್ ಸಾಲೆತ್ತೂರ್ಗು ಸೇರುವರೆ ಅತ್ ಕೊಳ್ನಾಡು ಗ್ರಾಮಕ್ಕೆ ಸೇರುವರ? ನಾನು ಸಾಲೆತ್ತೂರು ಗ್ರಾಮ ಮಾವೇಡು. ಓಕೆ. ಆಟೋ ಚಾಲಕರ ಪಂದೆ ಎಂಕ್ಲೆಗ್ ಗೊತ್ತಾಂಡು ಮೇಡಮ್? ಅಂದೆ 4 ವರ್ಷಡು ಏನು ರಿಕ್ಷಾ ಬೆಲೆ ಭಾಳ ಬಿಡೊಂದಿಲ್ಲ. ಓಕೆ. ಆಂಡ ಅಲ್ಪ ಸಾಧಾರಣ ಅಂಗ್ಲೆ ಸಾಲೆತ್ತೂರುಡು ಪೋಯರ ಆಪುಜಿ ಜೋಕ್ಲೆಲ್ಲ ತೊಂದು ಆಡು ಪೊಂಜನಾಕ್ಲೆ ತೊಂದು ಆವಾಡು ಅಂಜನಾಕ್ಲೆ ಆವಾಡು ಏರೆಲ್ಲ ತೊಬಾರ್ಲ ಆಪುಜಿ. ಓಕೆ ಓಕೆ. ಇರು ಏತು ವರ್ಷದಿಂಚಿ ಈ ರಸ್ತೆಡ್ ಪೋಂದುಲ್ಲರ್, ಈ ಸಾದಿ ಅದು ಪೋಂದುಲ್ಲರ್? ಪೋಂದುಲ್ಲ. ಆಂಡ ಗಾಡಿ ಬಿಡ ಶುರು ಮಾಡ್ತೀನಿ ಅಂತ 5 ವರ್ಷ ಆಂಡು. ಓಕೆ. 4 ವರ್ಷ ಕಾಲಿಂದ ಕೊರೋನಾ ಬತ್ನೆದ ಬೊಕ್ಕ ಗಾಡಿ ಜೊತೆ ಕಲ್ತದ್ದು ಬಿಡೊಂದಿಲ್ಲ. ಓಕೆ. ಇಂಚದು ಪುನಗ ಈ ಗಾಡಿ ಪುನಗ ಗಾಡಿ ದಾಖಲೆಲ್ಲ ಕೆಸಾರ್ ರಟ್ಟುನು ಪೋಪಿನಾಕ್ಲೆಲ್ಲ ಮಸ್ತ್ ಕಷ್ಟ ಆಪುಂಡು. ಸೊ ಪೋಯ ಸಲಂಕ್ಲೆ ಬಂತಾವೆ ನಂಗೆ ವ್ಯವಸ್ಥೆ ಮಲ್ಪೋಡಾಯ್ಕೆ ನೆಟ್ ಪೋಯರ ಬಾರಿ ಬಂಗ ಆಪುಂಡು. 20 ವರ್ಷ ಅಂದ ಮಾರ್ಗ ಆದ್. ಓಕೆ ಓಕೆ. ಇತ್ತ ಮೇಲ್ಗು ಚೂರ್ ಚೂರ್ ಪತ್ತ ಮಾತ್ರ ಪಾಡ್ನು. ಓಕೆ. ಅಪಗ ಇಂಕ್ಲೆಗೊಂಜಿ ಮಾಹಿತಿ ತಿಕ್ಕಿನ ಪ್ರಕಾರ ಮೇಡಮ್, ಈ ಗಣೇಶ ಚೌತಿದ ಟೈಮ್ ಮಾತ್ರ ರೋಡ್ ಅನ್ನು ರಿಪೇರಿ ಮಲ್ಪೇರ್ ಪಂಪಿನ ಒಂಜಿ ಪಾತಿರ ಕೇಂದ್ರ ಬತ್ತಂಡ್ ಒಂದು ಸತ್ಯನ ಮ್ಯಾಮ್ ಇರಗ ನೆತ್ತ ಬಗ್ಗೆ ಗೊತ್ತುಂಡೆ?
ಆಂಡ ಒರ ಮನ್ಪುವೆರ್ ರಿಪೇರಿ ಅಂತಿಮ ವಂಚನೆ ಮೇಲ್ಗು ಚೂರು ಪಾಡ್ಬೇರು ಬೋಪೇರು ತೇಪೆ ಪಾಡ್ದು ಬುಡ್ಪೇರ್ ಅತ್ತಂದೆ ಈಗ್ಲೆಗ್ ಕಾಮಗಾರಿ ಅವಡು ಚರಂಡಿದ ವ್ಯವಸ್ಥೆ ಅವಡು ಮಲ್ತೊಂದು ಇಜ್ಜೇರು. ಮಲ್ತೊಂದಿಜ್ಜೇರು. ಓಕೆ ಓಕೆ. ಸೊ ಈ ಟೈಮ್ ಇಂಗ್ನಾಂಡ ಅಪಘಾತ ನಡತಿನಂಚಿನ ಒಂಜಿ ಮಾಹಿತಿ ಉಂಡ ಇರ್ನ ಕೈಟ್? ಮಸ್ತ್ ಆಕ್ಸಿಡೆಂಟ್ ಪೂರ ಆತುಂಡು. ಇಂದ ಅಲ್ಪ ಗಾಡಿ ಬೈಕ್ ದಾಕ್ಲು ಪೂರ ಪಲ್ಟಿ ಆಪಿನಿ ಬೂರುನ ಅಂಚ ಮಸ್ತ್ ಆತುಂಡ ಆ ಜಾಗೆಡೆ. ಓಕೆ. ಈ ಬಗ್ಗೆ ಅಧಿಕಾರಿಲೆಡ ಪಾತೇರಿಯಾರ ಇರು? ಅದೇ ಪಂತ ಜೀತೆ ಪಾತೇರೋಡು ಅಕ್ಲದಲ್ಲ ಪಂಡ ಅಕ್ಲ ಮತ್ತೆ ಪರಿಚಯ ಇಜ್ಜಾತೆ ಎಂಟ್ಲೆಗ್. ಓಕೆ. ಬಾಕಿದೈತೆ ಇರ್ನ ಸ್ಥಳೀಯರಾದಿಪ್ಪೇರು ಅಕ್ಲು ಪೋದು ಪಂಚಾಯತ್ಗ್ ಮನವಿ ಮಲ್ದೇರು PWD ಡ ಪಾತೇರ್ದೇರು ಪೂರ ಪಂಡೇರು ಅಂಚ ಒತ್ತಂದೆ ಎಂಕ್ಲೆಗ್ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಎಂಕ್ಲಡ ಪಾತೇರಿಯರು ಅಂದ್ ತೆರಂಜಿ ಆಟೋ ಡ್ರೈವರ್ ಆದ್ ಇರ್ನ ಸಮಸ್ಯೆಗೆ ಎಂಚ ಇರೆಗ ಫೇಸ್ ಮಲ್ಪೊಡಾದು ಬರ್ಪುಂಡು ಈ ರಸ್ತೆ? ಅವೇ ಅವ್ ರಸ್ತೆ ತಂಜಿ ಸೋಕ ಅವಡು ಸರಿ ಮಲ್ಪೋಡ ಇನ್ನು ಪೋಪನಕ್ಲೆ ತೊಂದರೆ ಅವೆಲ್ಲಿ. ಓಕೆ 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 ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದು ಪೊರ್ತು ಪಾತೇರ್ದು ಇರ್ನ ಪರಿಸ್ಥಿತಿ ಎಂಕ್ಲೆ ಖಂಡಿತವಾದ ಅರ್ಥ ಹಾಕೊಂಡು ಇರ್ನ ಸಮಸ್ಯೆಲಿನ ಅಭಿಮತ ವಾಹಿನಿಗೆ ತೆರಿಪಾಯಿನಿಕ್ ಇರೆಗ್ ಸೋಲ್ಮೇಲು ಮ್ಯಾಮ್. ನಮಸ್ತೆ. ಸೊ ಏನು ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಯಾಕೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಅಥವಾ ನಾವಾಗ್ಲಿ ಅಧಿಕಾರಿಗಳಿಗೆ ಪುನಃ ಪುನಃ ಕರೆ ಮಾಡಿ ಅವರನ್ನ ತಲುಪುವಂತ ಪ್ರಯತ್ನವನ್ನ ಮಾಡಿದ್ರು ಸಹ ನಮಗೆ ಸರಿಯಾದ ಮಾಹಿತಿಯನ್ನ ಅಧಿಕಾರಿಗಳು ಕೂಡ ಕೊಡ್ತಾ ಇಲ್ಲ. ನಮ್ಮ ಚಾನೆಲ್ನ ಮುಖಾಂತರ ಕೂಡ ಮಾತನಾಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೇವೆ, ಆದ್ರೂ ಕೂಡ ನಮಗೂ ಸರಿಯಾದ ಒಂದು ಮಾಹಿತಿ ಲಭ್ಯವಾಗ್ತಾ ಇಲ್ಲ ಅಧಿಕಾರಿಗಳಿಗೆ ಏನು ತೊಂದರೆ ಇದೆ ಅಂತ. ಅಟ್ಲೀಸ್ಟ್ ದೊಡ್ಡವರಿಂದ ನಿಮ್ಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅಂತ ಆದ್ರೆ ನಮ್ಮ ಮುಖಾಂತರ ಕೂಡ ನೀವು ಏನು ಉನ್ನತ ಅಧಿಕಾರಿಗಳಿಗೆ ಕೂಡ ನಮ್ಮ ಮುಖಾಂತರ ನೀವು ಮಾಹಿತಿಯನ್ನ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡಬಹುದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಬ್ರು ರೆಡಿ ಇದ್ದಾರೆ, ಬನ್ನಿ ಅವ್ರು ಏನ್ ಹೇಳ್ತಾರೆ ಇಲ್ಲಿಯ ಪರಿಸ್ಥಿತಿಯ ಬಗ್ಗೆ ಅನ್ನೋದನ್ನ ಕೇಳೋಣ. ಹಲೋ 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 ಆಗ್ತಾ ಇಲ್ಲ ದೂರವಾಣಿ ಕರೆ. ಬಹುಶಃ ಇವರು ಕೊಲ್ನಾಡು ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಕಾಣಿಸುತ್ತೆ. ಇವ್ರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಅಭಿಮತ ವಾಹಿನಿಯ ಕಡೆಯಿಂದ ನಾವು ಸಾಕಷ್ಟು ಬಾರಿ ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ತಲುಪೋದಿಕ್ಕೆ ಆಗ್ತಾ ಇಲ್ಲ. ಕಾರಣಾಂತರಗಳು ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ, ಆದ್ರೂ ಕೂಡ ಪಾಪ ಇಲ್ಲಿರುವಂತಹ ಜನರ ಪರಿಸ್ಥಿತಿಯನ್ನ ನಾವು ನೋಡ್ಲೇಬೇಕಾಗತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇರೋದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು, ಆದ್ರೆ ಈ ವಾಹನ ಹೋಗುವಂತ ನೀವು ಜಸ್ಟ್ ದೃಶ್ಯವನ್ನ ನೋಡಿದ್ರು ಸಾಕು ಇದರ ಪರಿಸ್ಥಿತಿ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೋಡಿ, ಅಷ್ಟು ದೊಡ್ಡ ಬಸ್ಸು, ಖಾಸಗಿ ಬಸ್ ಒಂದು ಇದೇ ರಾತ್ರಿ ಇದರಿಂದ ಹೋಗ್ತಾ ಇದೆ. ಸೊ ಲೋಹಿತ್ ಅವರಿಗೆ ಮತ್ತೊಮ್ಮೆ ಕರೆಯನ್ನ ತಲುಪಿಸುವಂತಹ ಪ್ರಯತ್ನ ನಮ್ಮ ತಂಡದಿಂದ ನಡೀತಾನೆ ಇದೆ. ಸೊ ಲೋಹಿತ್ ಅವರು ಕರೆಯಲ್ಲಿ ಇದ್ದಾರೆ ಅಂತ ಬಹುಶಃ ಅನ್ಸುತ್ತೆ. ಲೋಹಿತ್ ಅವರೇ, ಹಲೋ, ನಮಸ್ತೆ. 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 ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆ ನಿಮ್ಗೆ? ಓಕೆ, ನೀವು ಕೊಲ್ನಾಡು ಗ್ರಾಮ ಪಂಚಾಯತಿಯ ಸದಸ್ಯರು ಅಂತ ತಿಳಿತು ಸರ್. ಹಲೋ ಹಲೋ ಲೋಹಿತ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಇವಾಗ ನಾವು ಸಾಲೆತ್ತೂರು ಕೊಲ್ನಾಡು ರಸ್ತೆಯ ಬಗ್ಗೆ ಮಾತನಾಡ್ತಾ ಇದ್ವಿ, ಅವ್ಯವಸ್ಥೆ ದುರಾವಸ್ಥೆಯ ಬಗ್ಗೆ ಮಾತನಾಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿದೆ ಸರ್, ಕೇಳ್ಬೋದಾ? ಲೋಹಿತ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಅದೇ ಕಳಪೆ ಕಾಮಗಾರಿಯಿಂದ ಈ ಅವ್ಯವಸ್ಥೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ ಸಾಲೆತ್ತೂರು ಕೊಲ್ನಾಡು ರಸ್ತೆ? ಅದೇ ಕಳಪೆ ಕಳೆದ ಸಲ ಕೂಡ ನಾವು ಮಳೆಗಾಲದಲ್ಲಿ ಅದು PWD ಇಲಾಖೆ ಮೂಲಕ ಅದನ್ನು ಪ್ರಪೋಸಲ್ ಕಳಿಸಿದ್ದೇವೆ. ಈಗ PWD ಈಗ ಅಷ್ಟೇ ಒಂದು ವಾರಕ್ಕಿಂತ ಮುಂಚೆ ಕೂಡ ಅದರ ಬಗ್ಗೆ ಮಾತಾಡಿದ್ರೆ ತುಂಬಾ ಹೊಂಡ ಬಿದ್ದು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಅದು ಮಳೆಗಾಲ ಜೋರು ಸ್ವಲ್ಪ ಮಳೆ ಬಂದ್ರೆ ಈಗ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ಲಿ. ಹಾಗಾಗಿ PWD ಇಲಾಖೆ ಮೂಲಕ ನಾವು ಪ್ರಪೋಸಲ್ ಕಳಿಸಿದ್ದೀವಿ ಈಗಾಗಲೇ. ಅದು CRF ಫಂಡ್ ಅಲ್ಲಿ ಕಳಿಸಿ ಎಷ್ಟು ಟೈಮ್ ಆಯ್ತು ಸರ್? ಅದೀಗ 1 ವರ್ಷ ಆಯ್ತು ಈಗ. ಅಲ್ಲಿಂದ ಮತ್ತೆ ನಿಮ್ಗೆ ರೆಸ್ಪಾನ್ಸ್ ಬರ್ಲಿಲ್ವಾ? ರೆಸ್ಪಾನ್ಸ್ ಒಂದು 2 ವಾರಕ್ಕಿಂತ ಮುಂಚೆ ಅದು ಪ್ರಪೋಸಲ್ ಗ್ರಾಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಅವರು ಹೇಳಿದ, ಇವರು PWD ಇಲಾಖೆ ಇಂಜಿನಿಯರ್ಸ್ ಹೇಳಿದ್ದಾರೆ. ಈಗ ಈ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಮಳೆಗಾಲದಲ್ಲಿ ಮೇಂಟೆನೆನ್ಸ್ ಏನಿದೆ ಅದನ್ನು ಈಗ ಕೂಡ್ಲೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದ ಇಷ್ಟವರೆಗೆ ಕೆಲಸ ಮಾಡಿಲ್ಲ, ಮಾಡ್ತಾರೆ, 1-2 ದಿವಸದಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಈಗ ಅದು ಇನ್ನೊಮ್ಮೆ ಫಾಲೋ ಅಪ್ ಮಾಡಬಹುದು, ಫಾಲೋ ಅಪ್ ಇನ್ನು ಮಾಡ್ಬೇಕಷ್ಟೇ. ಆದ್ರೆ ಇಷ್ಟು 20 ವರ್ಷಗಳಿಂದ ಅಲ್ಲಿಂದ ಸ್ಥಳೀಯರು ಹೇಳ್ತಾ ಇದ್ದಾರಲ್ಲ ಸರ್, 20 ವರ್ಷಗಳಿಂದ ಯಾವುದೇ ಕಾಮಗಾರಿ ನಡೀತಿಲ್ಲ ಅಂತ, ಇದು ಯಾಕೆ? ಹೌದು, ಅದು ಅಪ್ಗ್ರೇಡ್ಗೆ ಪ್ರಪೋಸಲ್ ಕಳಿಸಿದ್ದಾರೆ. ಸ್ವಲ್ಪ
3-4 ವರ್ಷಕ್ಕಿಂತ ಮುಂಚೆ ಅದೊಂದು ಸ್ವಲ್ಪ ರೋಡ್ ಕಿರಿದಾಗಿತ್ತು. ಅಗಲ ಮಾಡುವಾಗ ಸ್ವಲ್ಪ ಅಗಲ ಡಾಮರ್ ಎಲ್ಲ ಹಾಕಿದ್ದಾರೆ. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ರೋಡ್ ಆಗಿಲ್ಲ ಅಷ್ಟೇ. ಅಲ್ಲಲ್ಲಿ ಸ್ವಲ್ಪ ಅಗಲ ಕಿರಿದಾಗಿದ್ದ ರೋಡ್ ಸ್ವಲ್ಪ ಅಗಲ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ನಾವು ತಿಳ್ಕೊಳ್ಬಹುದು ನಿಮ್ಮ ಕಡೆಯಿಂದ ಪ್ರಯತ್ನಗಳು ನಡೀತಾ ಇದೆ ಅಂತ. ಖಂಡಿತವಾಗ್ಲು ನಡೀತಾ ಇದೆ. ಓಕೆ, ಹಾಗಿದ್ರೆ ಇದಕ್ಕೆ ಶಾಶ್ವತವಾಗಿ ಪರಿಹಾರ ಏನಿರ್ಬೋದು ಸರ್? ಶಾಶ್ವತವಾಗಿ ಅದೇ ಈಗ CRF ಫಂಡ್ ಇಂದ ಒಂದು ಗ್ರಾಂಟ್ ಅಂತ ಸ್ಯಾಂಕ್ಷನ್ ಆದ್ರೆ ಒಂದು ಒಳ್ಳೆ ರೀತಿಯ ಒಂದು ರೋಡ್ ನಿರ್ಮಾಣ ಆಗ್ಬಹುದು ಈಗ. ಓಕೆ ಓಕೆ, ಸೊ ಹಾಗಿದ್ರೆ ಸಾಲೆತ್ತೂರು ಕೊಳ್ನಾಡು ಜನರ ಪಾಪ ಪುಟಾಣಿ ಮಕ್ಕಳ ತೊಂದರೆಗಳಿಗೆ ಸ್ಪಂದನೆಯನ್ನ ಕೊಡ್ತೀರಿ ಅಂತ ನಾವು ನಂಬ್ತೀವಿ ಇಲ್ಲಿಂದ. ಖಂಡಿತ ನಾನು ಕೂಡ ದಿನನಿತ್ಯ ಸಂಚರಿಸುವಂತ ರೋಡ್, ತುಂಬಾ ಮಳೆ ಬಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಕಷ್ಟ ಇದೆ. ಇಲ್ಲಿ ಆ ಸಮಸ್ಯೆ ಬಗ್ಗೆ ಅರಿವಿದೆ. ಖಂಡಿತವಾಗ್ಲೂ ನಾನೊಂದು ಫಾಲೋ ಅಪ್ ಅದನ್ನು ವೈಯಕ್ತಿಕ ನೆಲೆಯಲ್ಲಿ ತಗೊಂಡು ನಾವೆಲ್ಲ ಪಂಚಾಯತ್ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದೆ. ಲೆಟರ್ ಕೂಡ ನಾವು ಗ್ರಾಮ ಸಭೆಯಲ್ಲಿ ಮಾತಾಡಿ ಅದರ ಮೂಲಕ ಲೆಟರ್ ಕೂಡ ಮಾಡಿ ರೆಡಿ ಕಳಿಸಿದ್ದೇವೆ PWD ಇಲಾಖೆಯಿಂದ. ಆದಷ್ಟು ಬೇಗ ಅದು ಆಗ್ಬೋದು ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಓಕೆ ಓಕೆ, ಹಾಗಿದ್ರೆ ನಿಮ್ಮ ಈ ಮಾತಿನ ಮೇಲೆ ನಂಬಿಕೆ ಇಟ್ಟು ಈ ಸುದ್ದಿಯನ್ನ ಸದ್ಯದ ಮಟ್ಟಿಗೆ ನಾವು ಇಲ್ಲಿ ನಿಲ್ಲಿಸ್ತೇವೆ. ಆದ್ರೆ ಖಂಡಿತವಾಗ್ಲೂ ಅಭಿಮತ ವಾಹಿನಿ ಸುದ್ದಿಯನ್ನ ಇಲ್ಲಿಗೆ ಬಿಡೋದಿಲ್ಲ ಸರ್. ಖಂಡಿತ ನಿಮ್ಮ ಸಾಮಾಜಿಕ ಕಳಕಳಿಗೆ ನಮ್ದು ಕೂಡ ಒಂದು ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನಷ್ಟು ನಮ್ಮ ಮೇಲೆ ನಿಮ್ ಕೂಡ ಕಣ್ಣಿರ್ಲಿ, ಇಲಾಖೆಯ ಮೇಲೆ ಎಲ್ಲರ ಬಗ್ಗೆ ನಿಮ್ ಗಮನ ಇರಲಿ. ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾರೆ. ಖಂಡಿತ. ಓಕೆ, ಕರೆ ಮಾಡಿ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಧನ್ಯವಾದಗಳು ಲೋಹಿತ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಈ ವಿಚಾರವನ್ನ ಪ್ರಸ್ತಾಪ ಮಾಡೋ ತರ ಅಭಿಮತ ಟಿವಿಗೆ ಸಾರ್ವಜನಿಕರಿಂದ ನಿರಂತರವಾಗಿ ಕರೆಗಳು ಬರ್ತಾನೆ ಇತ್ತು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಸುದ್ದಿಯನ್ನ ಕೈಗೊಂಡ ಅಭಿಮತ ವಾಹಿನಿ ಇವತ್ತು ಸಾರ್ವಜನಿಕರ ಸಂಕಷ್ಟಕ್ಕೆ ಈ ಮೂಲಕ ಸ್ಪಂದಿಸ್ತಾ ಇದೆ. ಏನಾದ್ರೂ ಸಂಬಂಧಪಟ್ಟ ಈ ಅಧಿಕಾರಿಗಳು ಗ್ರಾಮ ಪಂಚಾಯತ್ಗಳಿಗೆ ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದನೆಯನ್ನ ಕೊಡಿ. ಇದು ಅಭಿಮತ ಟಿವಿಯ ಕಳಕಳಿಯ ವಿನಂತಿ.